ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಸಂತೋಷದೊಂದಿಗೆ ನಿಮ್ಮೆಲ್ಲರನ್ನು ಈ ದಿನ ದೇವರ ವಾಕ್ಯಕ್ಕೆ ಸ್ವಾಗತಿಸುತ್ತಿದ್ದೇನೆ. ನಿಮಗಾಗಿ ಪ್ರಾರ್ಥಿಸುತ್ತೇನೆ. ನಮಗಾಗಿ ಆತ್ಮದಿಂದ ಸತ್ಯದಿಂದ ಪ್ರಾರ್ಥಿಸಲು ಒಬ್ಬರು ಇದ್ದರೆ ಅದು ನಮ್ಮ ಫಿಕ್ಸ್ಡ್ ಡೆಪಾಸಿಟ್, ದೊಡ್ಡ ಭಾಗ್ಯವಾಗಿದೆ. ಹೀಗೆ ಈ ಶುಶ್ರೂಷೆಯಲ್ಲಿ ಪ್ರತಿನಿತ್ಯವೂ ನಿಮಗೆ ಲಭಿಸುವ ಒಂದು ಅನುಗ್ರಹವಿದೆ, ದೈವಿಕ ವಾಗ್ದಾತ್ತವಿದೆ, ಪ್ರಾರ್ಥನೆ ಇದೆ, ದೈವಿಕ ಸಂರಕ್ಷಣೆ ಇದೆ. ಅದು ನಿಮಗೆ ಲಭಿಸುವ ದೊಡ್ಡ ಅನುಗ್ರಹವಾಗಿದೆ, ನಿರೀಕ್ಷೆಯಾಗಿದೆ, ಬಲವಾಗಿದೆ. ಈ ಶುಶ್ರೂಷೆ ದೇವರ ದಾನವಾಗಿದೆ. ಪ್ರಭುವೇ, ನಿಮ್ಮ ವಾಕ್ಯ ಸಮರ್ಪಿಸುವ ವ್ಯಕ್ತಿಗಳನ್ನು, ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಇಂದಿನ ವಾಕ್ಯ ಆದಿಕಾಂಡ 39ನೇ ಅಧ್ಯಾಯ 2ರಿಂದ 5ರವರೆಗೆ ವಾಕ್ಯಗಳು. ವಾಕ್ಯವನ್ನು ಆಲಿಸೋಣ. ಸರ್ವೇಶ್ವರ ಸ್ವಾಮಿ ಜೋಸೆಫನ ಸಂಗಡ ಇದ್ದ ಕಾರಣ ಅವನು ಏಳಿಗೆಯಾಗಿ ತನ್ನ ಈಜಿಪ್ಟ್ ದಣಿಯ ಮನೆಯಲ್ಲಿ ಒಬ್ಬ ಸೇವಕನಾದ. ಜೋಸೆಫನ ಸಂಗಡ ಸರ್ವೇಶ್ವರ ಇದ್ದು ಅವನು ಮಾಡುವ ಕೆಲಸವನ್ನೆಲ್ಲ ಫಲಕಾರಿಯಾಗಿ ಮಾಡುತ್ತಾರೆಂಬುದು ಅವನ ದಣಿಗೆ ತಿಳಿಯಿತು. ಜೋಸೆಫ್ ಅವನ ಕೃಪೆಗೆ ಪಾತ್ರನಾದ. ದಣಿ ಅವನನ್ನು ತನ್ನ ಆಪ್ತ ಸೇವಕನಾಗಿ ನೇಮಿಸಿಕೊಂಡ. ಅದು ಮಾತ್ರವಲ್ಲ, ತನ್ನ ಮನೆಯಲ್ಲಿ ಮೇಲ್ವಿಚಾರಕನಾಗಿ ಮಾಡಿ ತನ್ನ ಆಸ್ತಿಪಾಸ್ತಿಯನ್ನೆಲ್ಲ ಅವನ ವಶಕ್ಕೆ ಒಪ್ಪಿಸಿದ. ಹೀಗೆ ತನ್ನ ಮನೆ ಮಂದಿರದ ಮೇಲೂ ಆಸ್ತಿಪಾಸ್ತಿಯ ಮೇಲೂ ಜೋಸೆಫನನ್ನೇ ಆಡಳಿತಗಾರನಾಗಿ ನೇಮಿಸಿದ. ಜೋಸೆಫನ ಪ್ರಯುಕ್ತ ಸರ್ವೇಶ್ವರ ಆ ಈಜಿಪ್ಟವರ ಮನೆತನವನ್ನು ಹರಸಿದರು. ಮನೆಯಲ್ಲೂ ಸರ್ವೇಶ್ವರ ಸ್ವಾಮಿಯ ಆಶೀರ್ವಾದವಿತ್ತು. ಪ್ರಿಯರೇ, ದೇವರ ವಾಕ್ಯ ನಾವು ಆಲಿಸುವಾಗ ದೇವರನ್ನು ಆಗಿದೆ ನಾವು ಸ್ವೀಕರಿಸುತ್ತಿರುವುದು. ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯ ದೇವರ ಜೊತೆಯಲ್ಲಿತ್ತು, ಆ ವಾಕ್ಯ ದೇವರಾಗಿದ್ದರು. ಪ್ರಿಯರೇ, ವಾಕ್ಯವನ್ನು ವಿಶ್ವಾಸದಿಂದ ಆಲಿಸುವಾಗ ಜೋಸೆಫನ ತರ ನಮಗೆ ಹೇಳಲು ಸಾಧ್ಯ, ದೇವರು ನಮ್ಮ ಜೊತೆ ಇದ್ದಾರೆ, ನಮ್ಮ ಕುಟುಂಬದಲ್ಲಿ ಇದ್ದಾರೆ. ನೀವು ಹೀಗೆ ಪ್ರಾರ್ಥಿಸಿ, ಪ್ರಭುವೇ, ಈ ವಾಕ್ಯ ಆಲಿಸುವ ನನ್ನಲ್ಲಿ, ನನ್ನ ಕುಟುಂಬದಲ್ಲಿ ವಾಕ್ಯದ ಪ್ರಕಾರ ಶ್ರೇಯಸ್ಸು ಉಂಟಾಗಲಿ. ನನ್ನ ಆರೋಗ್ಯದಲ್ಲಿ, ನನ್ನ ಬಿಸ್ನೆಸ್ ಅಲ್ಲಿ, ನನ್ನ ವರಮಾನ ಮಾರ್ಗದಲ್ಲಿ ಶ್ರೇಯಸ್ಸು ಉಂಟಾಗಲಿ ಎಂದು ಪ್ರಾರ್ಥಿಸಿರಿ. ನಾಳೆಗಳಲ್ಲಿ ನಿಮಗೆ ಅರ್ಥವಾಗುತ್ತದೆ, ದೇವರು ನಿಮ್ಮ ಜೊತೆಯಲ್ಲಿ ಇದ್ದುದರಿಂದ ನೀವು ಅನುಗ್ರಹಿಸಲ್ಪಟ್ಟಿದ್ದು ಎಂದು. ಜೋಸೆಫನನ್ನು ಅನುಗ್ರಹಿಸಿದ ದೇವರು ನಮ್ಮ ಜೊತೆಯಲ್ಲಿ ಇದ್ದುದರಿಂದ ಹೀಗೆ ವಾಕ್ಯ ಆಲಿಸಿ, ವಿಶ್ವಾಸಿಸಿ, ಸ್ವೀಕರಿಸಿ ಪ್ರಾರ್ಥಿಸುವ ನಿಮ್ಮಿಂದ ಕುಟುಂಬವು ಅನುಗ್ರಹಿಸಲ್ಪಡುತ್ತದೆ. ಹಲ್ಲೆಲೂಯಾ, ಆಮೆನ್. ಪ್ರಿಯರೇ, ನಮಗೆ ಪರಸ್ಪರ ದೇವರ ವಾಕ್ಯವನ್ನು ಶೇರ್ ಮಾಡೋಣ. ನಿಮ್ಮಿಂದ, ನಮ್ಮಿಂದ ಒಂದು ತಲೆಮಾರು ರಕ್ಷಿಸಲು ಸಾಧ್ಯವಾಗುತ್ತದೆ. ದೇವರು ನಮ್ಮ ಜೊತೆಯಲ್ಲಿದ್ದಾರೆ. ನಾವು ಆಗ್ರಹಿಸಿದ್ದಕ್ಕಿಂತ ದೇವರು ಮಿಗಿಲಾಗಿ ನಮಗೆ ನೀಡುತ್ತಾರೆ. ನಮಗೆ ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆಲ್ಲ ದೇವರು ನಮ್ಮನ್ನು ಸಂರಕ್ಷಿಸಲಿ.